ಅದರ ನಂತರ ಅವರು ಇನ್ನೊಂದು ಮಾತು ಹೇಳ್ತಾರೆ, ಇದೆಲ್ಲದರ ಒಳಗೆ ತುಂಬಿರುವ ಭಗವಂತ 5 ಬಗೆಯ ವತ್ಸರಗಳನ್ನು ನಮಗೆ ಕೊಟ್ಟ ಅಂತ ಅವ್ರು ಹೇಳ್ತಾರೆ. ಸಂವತ್ಸರಂ, ಅನುವತ್ಸರ, ಇಡಾವತ್ಸರಂ, ಪರಿವತ್ಸರಂ, ಅನುವತ್ಸರಂ, ವತ್ಸರಂ. 5 ವರ್ಷಗಳು, 5 ಬಗೆಯ ವರ್ಷಗಳ ಪರಿಗಣನೆ. ಇದೆಲ್ಲವೂ ಪಂಚರೂಪಿಯಾದ ಭಗವಂತನ ರೂಪಗಳು ಅಂತ ಹೇಳಿದ್ರು. ಕಾಲರೂಪಿಯಾದ ಭಗವಂತನ ರೂಪ ಅಂತ ನೋಡಿ. ಅವರು ಹೇಳ್ತಾರೆ, ಒಂದು ಇಡಾವತ್ಸರ, ವರ್ಷಗಳಲ್ಲೇ ಸ್ಮಾಲೆಸ್ಟ್, ಯಾಕೆಂದರೆ ಅದು ನಕ್ಷತ್ರಮಾನ. 27 ದಿವಸಕ್ಕೆ ಒಂದು ತಿಂಗಳಾಯಿತು. ಒಂದು ರೌಂಡ್ ನಕ್ಷತ್ರ ಒಂದು ಸುತ್ತು ಬಂದಾಗ ಒಂದು ತಿಂಗಳು, ಅದನ್ನು ನಕ್ಷತ್ರ. 27 ದಿವಸಕ್ಕೆ ಒಂದು ತಿಂಗಳಾಯಿತು, 30 ದಿವಸ ಅಲ್ಲ. ಆ ನಕ್ಷತ್ರ ಮಾಸದ ಒಂದು ವರ್ಷಕ್ಕೆ ಇಡಾ ವರ್ಷ ಅಂತ ಹೇಳೋದು, ಇಡಾ ಸಂವತ್ಸರ ಅಂತ. ಅಂದರೆ 27 × 12 324 ದಿವಸ ಒಂದು ವರ್ಷ. ಹಿಂದೆ ಇದು ಆಚರಣೆಯಲ್ಲಿತ್ತು. ಯಾಕೆಂದರೆ ಜನ್ಮ ನಕ್ಷತ್ರ ಹೋಮ ಅಂತ ಒಂದು ವರ್ಷ ಆಗೋದು ಅವ್ರ ಜನ್ಮ ನಕ್ಷತ್ರ. ಸೊ ನಕ್ಷತ್ರದ ಮೇಲೆ ಪರಿಗಣನೆ ಮಾಡ್ತಿದ್ವಿ, ಎಷ್ಟು ತಿಂಗಳಾಯಿತು, ಎಷ್ಟು ವರ್ಷ ಆಯಿತು. ಅವನು ಒಂದು ವರ್ಷ ಆಯಿತು ಅಂತಂದರೆ 324 ದಿವಸ ಆದ ಕೂಡಲೇ ಜನ್ಮ ನಕ್ಷತ್ರ ಹೋಮ, ಒಂದು ವರ್ಷ ಆಯಿತು ಮಗುವಿಗೆ. ಇದು ಒಂದು ಪರಿಗಣನೆ. ಅದರ ನಂತರದ್ದು ಸ್ವಲ್ಪ ದೊಡ್ಡದು ಯಾವುದು ಅಂದರೆ ಚಾಂದ್ರಮಾನ. ಚಂದ್ರನ ಚೈತ್ರದಿಂದ ಫಲ್ಗುಣ ತನಕ 12 ತಿಂಗಳಲ್ಲಿ ಚಂದ್ರನ ಗತಿಯ ಮೇಲೆ ಅದು 355 ದಿವಸ. ನೀವು ಪಂಚಾಂಗ ನೋಡಿದರೆ ಚಾಂದ್ರಮಾನ 355 ದಿವಸ. ಅದರ ನಂತರದ್ದು ಅದು 355 ದಿವಸ. ಸೌರಮಾನ ಅದರ ನಂತರ ಅದು ಎಷ್ಟಾಗುತ್ತೆ ಅಂದರೆ ಅದು 365 31ನೇ ದಿವಸ. ಇದು ಪರ್ಫೆಕ್ಟ್ ಇಯರ್. 365 ದಿವಸ ಅಂತ ಇಟ್ಕೊಳ್ಳಿ, ಅದು ಚಿಲ್ಲರೆ ಬಿಡಿ. 365 ದಿವಸ. ಒಂದು ಸೂರ್ಯ ಮೇಷದಿಂದ ನೀನ ತನಕ ಒಂದು ರೌಂಡ್, ಒಂದು ಸುತ್ತು 12 ತಿಂಗಳ ಸುತ್ತು ಬರೆದಿದ್ದಾರೆ. 365 ದಿವಸ ಹಿಡಿತದೆ ನಮಗೆ. ಚಂದ್ರನಿಗೆ 355 ದಿವಸ. ಅದರಿಂದ ಚಾಂದ್ರಮಾನವನ್ನು ಪರ್ಫೆಕ್ಟ್ ವತ್ಸರ ಅಂತ ಹೇಳುವುದಿಲ್ಲ ಶಾಸ್ತ್ರಕಾರ. ಅದು ಸರಿಯಾದ ವತ್ಸರ ಅಲ್ಲ. ಮತ್ತು ಅದಕ್ಕೆ ಹೆಸರು ಪರ್ಫೆಕ್ಟ್ ವತ್ಸರ ಅಂದರೆ ಸೌರಮಾನ. ಅದಕ್ಕೆ ಸಂವತ್ಸರ ಅಂತ ಹೆಸರು. ಸಂವತ್ಸರ ಅಂದರೆ ಸಮೀಚೀನವಾದ ವರ್ಷ. ಪರ್ಫೆಕ್ಟ್ ಇಯರ್ ಅಂದರೆ ಸೌರಮಾನ, ಚಾಂದ್ರಮಾನ ಅಲ್ಲ. ಅದು ಎಂಥದ್ದು ಅಂದರೆ ಅನುವತ್ಸರ. ಸೌರಮಾನಕ್ಕೆ ಅನುಗುಣವಾಗಿ ಇಜಸ್ತು ಮಾಡಬೇಕಾದ ವರ್ಷ. ಏನು ಇಜಸ್ತು? 355 ದಿವಸ ಇರೋದು. ಹಾಗಾಗಿ 3 ವರ್ಷ ಆಗುವಾಗ ಸೂರ್ಯನಿಗೂ ಚಂದ್ರನಿಗೂ 30 ದಿವಸ ಅಂತರ ಬಂತು. ಅದಕ್ಕೆ 3 ವರ್ಷಕ್ಕೊಮ್ಮೆ ಒಂದು ಅಧಿಕ ಮಾಸ ಮಾಡೋದು, 1 ತಿಂಗಳು. ಅದು ಕರೆಕ್ಟ್. ಇದು ಸೂರ್ಯನ ಅಡ್ಜಸ್ಟ್ ಮಾಡೋದಕ್ಕೋಸ್ಕರ 1 ತಿಂಗಳನ್ನು ಆ್ಯಡ್ ಮಾಡಿ ಪರಿಗಣನೆ ಮಾಡುವಂಥದ್ದು. ಅದಕ್ಕೆ ಅನುವತ್ಸರ ಅಂತ ಹೆಸರು. ಈ 360 ಇದು ವ್ಯವಹಾರದಲ್ಲಿ ಇರುವಂಥದ್ದು ಎರಡು, ಚಾಂದ್ರ ಮತ್ತು ಸೌರ. ಚಾಂದ್ರಮಾನದ ಆಚರಣೆ ಮಾಡ್ತಾರೆ ಸೌರರು. ನಮಗೆ ಬ್ಯಾಂಕಿನಲ್ಲಿ ವರ್ಷ ಅಂದರೆ ಎಷ್ಟು, ಲೋಕದಲ್ಲಿ ಬಡ್ಡಿ ಕೊಡಲಿಕ್ಕೆ ವರ್ಷಕ್ಕೆ ಇಷ್ಟು ಬಡ್ಡಿ. ಅದಕ್ಕೇನು ಮಾಡಬೇಕು ಅಂದರೆ ಅದು ಚಾಂದ್ರಮಾನ ಕೂಡಿಸು ಸೌರಮಾನ ಭಾಗಿಸು 2. 365 ಕೂಡಿಸು 355 ಭಾಗಿಸು 360. ಇದು ವತ್ಸರ, ಇದು ಲೋಕದ ವರ್ಷ. ಅದು 2 ಸರಾಸರಿ ತೆಗೆದು 360. ಹಾಗಾಗಿ 324 ದಿವಸದ ಒಂದು ವರ್ಷ, 355 ದಿವಸದ ಒಂದು ವರ್ಷ, 360 ದಿವಸದ ವತ್ಸರ, 365 ದಿವಸ ಸಂವತ್ಸರ. ಇನ್ನೊಂದು ವತ್ಸರ ಇದೆ, ಪರಿವತ್ಸರ ಅಂತ. ಅಂದರೆ ಇದು ಎಲ್ಲಕ್ಕಿಂತ ದೊಡ್ಡದು. ಅದು ಇವತ್ತು ಆಚರಣೆಯಲ್ಲೇ ಇದೆ. ಏಕೆಂದರೆ ಸೂರ್ಯನ ಗತಿಯಿಂದ ಸೌರ, ಚಂದ್ರನ ಗತಿಯಿಂದ ಚಾಂದ್ರ, ನಕ್ಷತ್ರದ ಗತಿಯಿಂದ ನಕ್ಷತ್ರ. ಇನ್ನೊಂದು ಬೃಹಸ್ಪತಿಯ ಗತಿಯಿಂದ ಒಂದು ವರ್ಷ ಇದೆ. ಬೃಹಸ್ಪತಿಯ ಗತಿಯಿಂದ ಅವನು ಒಂದು ರಾಶಿಯಲ್ಲಿ ಎಷ್ಟು ಇರ್ತಾನೆ, ಅದು ಸುಮಾರು 380-390 ದಿವಸ ಇರ್ತಾನೆ. ಅದು ದೊಡ್ಡದು, ವರ್ಷಗಳಲ್ಲಿ ದೊಡ್ಡದು, ಬಾರ್ಹಸ್ಪತ್ಯ ವರ್ಷ ಅಂತ. ಹಿಂದೆಲ್ಲ ಯಜ್ಞಯಾಗಗಳನ್ನು ಮಾಡುವರು ಅದನ್ನು ಪರಿಗಣಿಸ್ತಿದ್ರು. ಇವತ್ತು ಇದು ಪೂರ್ತಿ ಲೋಪ ಆಗಿದೆ. ಇದು 5 ವರ್ಷ ವತ್ಸರಗಳಲ್ಲಿ ಭಗವಂತ ಪಂಚರೂಪಿಯಾಗಿ ನೆಲೆಸಿದ್ದಾನೆ. ಹೀಗೆ ಅನೇಕ ವಿಷಯಗಳನ್ನು, ಖಗೋಳದ ಸಂಬಂಧಪಟ್ಟ ವಿಷಯಗಳನ್ನು ಹೇಳುತ್ತೆ. ಆಮೇಲೆ ಖಗೋಳದಲ್ಲಿರತಕ್ಕ ಭಗವಂತನ ಉಪಾಸನೆಯನ್ನು ಹೇಳುತ್ತೆ. ಈ ಕಾಲಪುರುಷನು ಭಗವಂತನನ್ನು ನಾವು ತ್ರಿಕಾಲದಲ್ಲಿಯೂ ಕೂಡ ಅನುಸಂಧಾನ ಮಾಡಿ ಉಪಾಸನೆ ಮಾಡಬೇಕು ಅಂತ. ಆ ಉಪಾಸನೆ ಏನು, ಉಪಾಸನೆ ಎಂತು ಅನ್ನುವ ಸಂಗತಿಯನ್ನು ಮತ್ತು ಅದರ ಮುಂದೆ ಭಾಗವತ ಏನು ಹೇಳುತ್ತೆ ಆ ವಿಷಯಗಳನ್ನು ನಾವು ನಾಳೆ ದಿವಸ ಸೇರಿದಾಗ ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು.
ಗೊತ್ತಾಗ್ತೀವಿ